Hey my dear children, welcome back to BioStudy Made Easy. So ಈ ವಿಡಿಯೋದಲ್ಲಿ ನಾನು ಫಸ್ಟ್ PUC ಬಯಾಲಜಿ ಎಕ್ಸಾಮ್ 2025ಗೆ ಯಾವ ತರಹ ನೀವು ಸ್ಟಡಿ ಪ್ಲ್ಯಾನನ್ನು ಮಾಡಬೇಕಾಗುತ್ತೆ ಆ್ಯಂಡ್ ಇನ್ನೂವರೆಗೂ ಆದರೂ ಕೂಡ ಫಸ್ಟ್ PUC ಅವರಿಗೆ ಯಾವುದೇ ರೀತಿ ಬ್ಲೂ ಪ್ರಿಂಟ್ ರಿಲೀಸ್ ಆಗಿಲ್ಲ. ಹಾಗಿದ್ರೆ ನಾನಿಲ್ಲಿ ಹೇಳ್ತಾ ಇರುವಂಥ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಯಾವುದು ಅಂತಂದರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳು ರೀಸೆಂಟಾಗಿ ರಿಲೀಸ್ ಆಗಿದೆ. ಸೊ ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಕ್ವೆಶನ್ಸ್ ಬಂದಿದೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ. ಸೊ ಆ ಬ್ಲೂ ಪ್ರಿಂಟನ್ನು ನಾವು ಎನಲೈಸ್ ಮಾಡ್ತಾ ಹೋಗೋಣ. ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದಿದೆ ಕಂಪಲ್ಸರಿಯಾಗಿ ಓದಲೇಬೇಕಾದಂಥದ್ದು ಆ 10 ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಯಾವ ತರಹ ನಾವು ಸ್ಟಡಿ ಮಾಡಿದ್ವಿ ಇವಾಗಿಂದಾನೆ ಅಂತಂದರೆ ನಾವು 60 ಔಟ್ ಆಫ್ 70 ಕಡಿಮೆ ಚಾಪ್ಟರ್ಸನ್ನು ಓದಿ ಈಸಿಯಾಗಿ ತೆಗಿಬಹುದು, ಅಥವಾ 70 ಔಟ್ ಆಫ್ 70 ತೆಗಿಬೇಕು ಅಂತಂದರೆ ಯಾವ ತರಹ ನಾವು ಸ್ಟಡಿ ಪ್ಲ್ಯಾನನ್ನು ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು, ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ, ಆಮೇಲೆ ಈ ಬ್ಲೂ ಪ್ರಿಂಟನ್ನು ನಾವು ಫೈನಲ್ ಎಕ್ಸಾಮಿಗೂ ಫಾಲೋ ಮಾಡಬಹುದಾ ಅಥವಾ ಹೊಸ ಬ್ಲೂ ಪ್ರಿಂಟ್ ಬರುತ್ತಾ, ಈ ಎಲ್ಲ ಡೌಟ್ಸನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಫೋರ್ ದ್ಯಾಟ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಳ್ಳಿ, ಸೊ ದಟ್ ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ. ಆ್ಯಂಡ್ ಇದೇ ತರಹ ನಾನು ಬೇರೆ ಸಬ್ಜೆಕ್ಟ್ಸ್ದು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ, ಬಿಕಾಸ್ ಇದುವರೆಗೂ ಬ್ಲೂ ಪ್ರಿಂಟ್ ರಿಲೀಸ್ ಆಗಿಲ್ಲ. ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ ಕೂಡ ತುಂಬಾ ಡಿಫಿಕಲ್ಟ್ ಆಗಿದೆ. ಅದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಸಾಲ್ವ್ ಮಾಡಿ ಕೊಟ್ಟಿದ್ದೆ, MCQಗಳದ್ದು ಮಾತ್ರ. ಆ್ಯಂಡ್ ಕಂಪ್ಲೀಟಾಗಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ದು ಸೊಲ್ಯೂಷನ್ಸ್ ಬೇಕಾಗಿತ್ತು ಅಂತಂದರೆ ಟಿಲ್ ಪಾರ್ಟಿ ಹಾರ್ಟ್ಸ್ನ ಕ್ವಶನ್ ಕೂಡ ಸಾಲ್ವ್ ಮಾಡಿದ್ದು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಇದು ಹೆಚ್ಚೆಚ್ಚು ಜನಕ್ಕೆ ತಲುಪಲಿ, ಎಲ್ಲರೂ ಇದ್ರ ಉಪಯೋಗನ ಪಡ್ಕೊಳ್ಳಿ. ಲೆಟ್ಸ್ ಬಿಗಿನ್. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಹೇಳೋದಕ್ಕೂ ಮುಂಚೆ ಬ್ಲೂ ಪ್ರಿಂಟ್ ಅನಾಲಿಸಿಸನ್ನು ನೋಡಿಬಿಡೋಣ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಚಾಪ್ಟರ್ಸ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ ಅಂತ ಹೇಳಿ. ಓಕೆ, ಸೊ ನಾವು ಇಲ್ಲಿ ಮೊದಲಿಗೆ ಹಾರ್ಟ್ಸ್ ಕ್ವೆಶನ್ಸು ಎನಿ ಒನ್ ನೀವು ಆನ್ಸರ್ ಮಾಡಬೇಕು ಔಟ್ ಆಫ್ 3 ಕ್ವೆಶನ್ಸ್. ಹಾಗಿದ್ರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವ ಚಾಪ್ಟರ್ಸಿಂದ ಹಾರ್ಟ್ಸ್ ಕ್ವೆಶನ್ ಕೇಳಿದ್ದಾರೆ ಅಂದರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರಿಂದ ನಿಮಗೆ ಒಂದು ಹಾರ್ಟ್ಸ್ನ ಕ್ವೆಶನ್ ಬಂದಿದೆ. ಆ್ಯಂಡ್ ದೆನ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸಿಂದ ಒಂದು ಬಂದಿದೆ. ಅದಾದ ನಂತರ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರಿಂದ ನಿಮಗೆ ಹಾರ್ಟ್ಸ್ನ ಕ್ವೆಶನ್ ಬಂದಿದೆ. ಬಟ್ ಯೂಶ್ವಲಿ ಏನಾಗ್ತಿತ್ತು ಅಂತಂದರೆ ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರಿಂದ ನಿಮಗೆ ಹಾರ್ಟ್ಸ್ನ ಕ್ವೆಶನ್ ಬರ್ತಿತ್ತು, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನಿಂದ ಹಾರ್ಟ್ಸ್ನ ಕ್ವೆಶನ್ ಬರ್ತಿತ್ತು. ಬಟ್ ಈ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಈ ಚಾಪ್ಟರ್ಸಿಂದ ಹಾರ್ಟ್ಸ್ನ ಕ್ವೆಶನ್ ಬಂದಿಲ್ಲ. ಸೊ ಹಾಗಾಗಿ ಮಾಡೆಲ್ ಕ್ವೆಶನ್ ಪೇಪರ್ ಪ್ರಕಾರನೇ ಈ ಬ್ಲೂ ಪ್ರಿಂಟ್ ಇದೆ. ಈ ಬ್ಲೂ ಪ್ರಿಂಟ್ ಫೈನಲ್ ಎಕ್ಸಾಮಿಗೆ ಬರುತ್ತಾ? ಅಗೇನ್ ಇಟ್ಸ್ ಅ ಡಿಫ್ರೆನ್ಸ್ ಅಂತಂದರೆ ನೋಡಿ, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರಿಂದ ಕೇವಲ ಒಂದೇ ಒಂದು ಕ್ವಶನ್ ಬಂದಿದೆ, ಅದು ಒನ್ ಮಾರ್ಕ್ಸ್ದು. ಓಕೆ, ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ನ ವೇಟೇಜ್ ಲಿವಿಂಗ್ ವರ್ಲ್ಡ್ಗಿಂತ ಜಾಸ್ತಿ ಇದೆ ನೋಡಿ, ಅದು 5 ಅವರ್ಸ್ ಇದೆ ಟೀಚಿಂಗ್ ಅವರ್ಸು, ಆದರೆ ಅದಕ್ಕೆ ಒಂದೇ ಒಂದು ಬಂದಿದೆ. ಓಕೆ, ಸೊ ಹಾಗಾಗಿ ಇದೇ ತರಹ ಹಾಗಿದ್ರೆ ಮೇನ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಬರುತ್ತಾ? ನೋ, ಆ್ಯಕ್ಚುಲಿ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ನಿಂದ ಅಟ್ಲೀಸ್ಟ್ 2 to 3 ಮಾರ್ಕ್ಸ್ ಆದರೂ ಬರಬೇಕು. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ ಪ್ಲ್ಯಾಂಟ್ ಕಿಂಗ್ಡಮ್ನ ವೇಟೇಜ್ ಎನಿಮಲ್ ಕಿಂಗ್ಡಮ್ಗಿಂತ ಕಡಿಮೆ ಇದೆ. ಓಕೆ, ಸೊ 6 ಅವರ್ಸ್ ಮಾತ್ರ ಇದೆ, ಬಟ್ ಅದರ ವೇಟೇಜ್ ಸೇಮ್ ಇದೆ, ಮಾರ್ಕ್ಸ್ನ ವೇಟೇಜ್. ಅಗೇನ್ ಎನಿಮಲ್ ಕಿಂಗ್ಡಮ್ಮಿಂದ ಹಾರ್ಟ್ಸ್ನ ಕ್ವಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಬಂದಿಲ್ಲ. ಆ್ಯಂಡ್ ಇವನ್ ಎನಿಮಲ್ ಕಿಂಗ್ಡಮ್ನ ವೇಟೇಜು ಕೂಡ ಜಾಸ್ತಿ ಇಲ್ಲ, ಸೇಮ್ ಪ್ಲ್ಯಾಂಟ್ ಕಿಂಗ್ಡಮ್ ತರಹನೇ ಇದೆ. ಪ್ಲ್ಯಾಂಟ್ ಕಿಂಗ್ಡಮ್ದು ವೇಟೇಜ್ ಇನ್ನೂ ಕಡಿಮೆ ಆಗಬೇಕು. ಓಕೆ, ಅಥವಾ ಎನಿಮಲ್ ಕಿಂಗ್ಡಮ್ದಾದರೂ 1-2 ಮಾರ್ಕ್ಸ್ ಜಾಸ್ತಿ ಆಗಬೇಕು, ರೈಟ್. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಿಮಗೆ ಇವಾಗ ಟೋಟಲ್ ಮಾರ್ಕ್ಸ್ ಏನಿದೆ ಅದು 105ಗೆ ರೆಡ್ಯೂಸ್ ಆಗಿದೆ. ಮೊದಲು 115 ಇರ್ತಾ ಇತ್ತು, ಇವಾಗ 105ಗೆ ರೆಡ್ಯೂಸ್ ಆಗಿದೆ. ಸೊ 105 ಮಾರ್ಕ್ಸಿಗೆ ತಕ್ಕಂಗೆ ಈ ಮಾರ್ಕ್ಸ್ ಇದೆ. ಓಕೆ, ಸೊ ಈ ಮಾರ್ಕ್ಸ್ ಇದೆ, ಸೊ ಟೋಟಲ್ ಮಾಡಿದ್ರೆ 105 ಆಗುತ್ತೆ. ಇದಕ್ಕೆ ಓಕೆ ಇದೆ ಬ್ಲೂ ಪ್ರಿಂಟ್. ಓಕೆ, ಬಟ್ ಇದೇ ತರಹ ಹಾಗಿದ್ರೆ ಫೈನಲ್ ಎಕ್ಸಾಮಿಗೆ ಬರುತ್ತಾ ಅಂತಂದರೆ ಸೊ ಹೇಳಲಿಕ್ಕಾಗಲ್ಲ. ಇದೇ ಬ್ಲೂ ಪ್ರಿಂಟ್ ಅಂದರೆ ಇದೇ ತರಹ 1 ಮಾರ್ಕ್ಸಿಂದನೇ ಬರುತ್ತಾ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ನಿಂದ, ಹಾಗಿದ್ರೆ 2-3 ಮಾರ್ಕಲ್ಲಿ ಬರಲ್ವಾ ಅಂತಂದರೆ ಬರಬಹುದು. ಯಾಕಂತಂದರೆ ಒಂದೇ ಮಾರ್ಕ್ ಕೊಡೋದಕ್ಕಾಗಲ್ಲ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ಗೆ, ಅಟ್ಲೀಸ್ಟ್ 2 ಮಾರ್ಕ್ಸ್ ಕ್ವಶನ್ ಆದರೂ ಇನ್ನೊಂದು ಇರಬೇಕಿತ್ತು. ಓಕೆ, ಸೊ ಹಾಗಾಗಿ ಆ್ಯಂಡ್ ಇವನ್ ಸೆಲ್ ಯೂನಿಟ್ ಆಫ್ ಲೈಫು, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನಿಂದ ಹಾರ್ಟ್ಸ್ನ ಕ್ವಶನ್ ಬರಬೇಕಿತ್ತು, ಬಿಕಾಸ್ ಅವೆಲ್ಲ ದೊಡ್ಡ ಚಾಪ್ಟರ್ಸ್ ಆಗಿದೆ ಆ್ಯಂಡ್ ಅದರಲ್ಲಿ ಜಾಸ್ತಿ ಚಾನ್ಸಸ್ ಇರುತ್ತೆ ಹಾರ್ಟ್ಸ್ನ ಕ್ವಶನ್ ಕೇಳುವಂಥದ್ದು. ಬಟ್ ಅದರಿಂದ ಕೇಳಿಲ್ಲ, ಬಟ್ ನಿಮಗೆ ಮೇನ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ಹಾಗಿದ್ರೆ ನಾವು ಯಾವ ತರಹ ಓದ್ಕೋಬೇಕಾಗುತ್ತೆ, ಇವಾಗ ಯಾವುದನ್ನು ನಾವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತಂದರೆ ಯಾವ್ದು ಅಂತಂದರೆ ಎನಿಮಲ್ ಕಿಂಗ್ಡಮ್.
ಓಕೆ, ಸೊ ಎನಿಮಲ್ ಕಿಂಗ್ಡಮ್ ಯಾವಾಗಲೂ ಇಂಪಾರ್ಟೆಂಟೇ ಆ ಚಾಪ್ಟರ್. ನೆಕ್ಸ್ಟ್ ಪ್ಲ್ಯಾಂಟ್ ಕಿಂಗ್ಡಮ್ ಯಾವಾಗಲೂ ಇಂಪಾರ್ಟೆಂಟೇ ಆ ಚಾಪ್ಟರ್. ಓಕೆ, ಬಿಕಾಸ್ ನೋಡಿ ಅದರಿಂದ 5 ಮಾರ್ಕ್ನ ಕ್ವಶನ್ಸ್ ಬರ್ತಾ ಇದೆ, ಆಯಿತಾ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಸೆಲ್ ಯೂನಿಟ್ ಆಫ್ ಲೈಫ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೋಡಿ 5 ಮಾರ್ಕ್ಸ್ನ ಕ್ವಶನ್ ಇದೆ, 3 ಮಾರ್ಕ್ನ ಕ್ವಶನ್ ಇದೆ, 2 ಮಾರ್ಕ್ನ ಕ್ವಶನ್ ಇದೆ, ಅಗೇನ್ ಇಂಪಾರ್ಟೆಂಟ್. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದು, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಓಕೆ, ಸೊ ಯಾಕಿದನ್ನ ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇದರಿಂದ 2 ಮಾರ್ಕು 3 ಮಾರ್ಕು 1 ಮಾರ್ಕ್ನ ಕ್ವಶನ್ನು ಬರ್ತಾ ಇದೆ. ಆ್ಯಂಡ್ ಇವನ್ ನಿಮಗೆ ಮೇನ್ ಎಕ್ಸಾಮಲ್ಲಿ ಇದ್ರ ಮೇಲೆ 5 ಮಾರ್ಕ್ನ ಕ್ವಶನ್ ಕೂಡ ಬರಬಹುದು. ಓಕೆ, ಸೊ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಅದಾದಮೇಲೆ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಇಂಪಾರ್ಟೆಂಟ್ ಚಾಪ್ಟರ್ ನಿಮಗೆ ಪ್ಲ್ಯಾಂಟ್ ಫಿಸಿಯಾಲಜಿಗೆ ಬಂದರೆ. ಅದಾದಮೇಲೆ ರೆಸ್ಪಿರೇಷನ್ ಆ್ಯಂಡ್ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಈ 3 ಚಾಪ್ಟರ್ಸ್ಗಳು ಪ್ಲ್ಯಾಂಟ್ ಫಿಸಿಯಾಲಜಿನಲ್ಲಿ ಕಂಪಲ್ಸರಿಯಾಗಿ ಓದಲೇಬೇಕಾಗುತ್ತೆ ನೀವು. ದೇ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ 3 ಚಾಪ್ಟರ್ಸ್. ಅದಾದಮೇಲೆ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ಸನ್ನು ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದರಿಂದ ಹಾರ್ಟ್ಸ್ನ ಕ್ವಶನ್ ಕೂಡ ಬಂದಿದೆ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಅದಾದಮೇಲೆ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್, ಈ ಚಾಪ್ಟರ್ ಕೂಡ ನೀವು ಮಸ್ಟ್ ರೀಡ್ ಇದು. ಯಾಕಂತಂದರೆ ಇವನ್ ನೀಟ್ ಎಕ್ಸಾಮಲ್ಲೂ ಕೂಡ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಂತ, ನೀಟ್ ಎಕ್ಸಾಮಲ್ಲೂ ಈ ಚಾಪ್ಟರ್ಸಿಂದ ನಿಮಗೆ ಕ್ವಶನ್ ಬಂದಿದೆ. ಅದಾದಮೇಲೆ ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಇಂಟಿಗ್ರೇಷನ್, ಅಗೇನ್ ದಿಸ್ ಒನ್ ಈಸ್ ಇಂಪಾರ್ಟೆಂಟ್. ಯಾಕೆ ನಾನು ಇದೇ ಚಾಪ್ಟರ್ಸನ್ನು ಇಂಪಾರ್ಟೆಂಟ್ ಅಂತ ಹೇಳಿ, ಸೊ ಇಲ್ಲಿ ನಾನು ನಿಮಗೆ 8 ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು ಹೇಳ್ತಾ ಇದ್ದೀನಿ, ಯಾವುದನ್ನು ನೀವು ಸ್ಕಿಪ್ ಮಾಡಲೇಬಾರ್ದು, ಮಸ್ಟ್ ರೀಡ್. ಓಕೆ, ಸೊ ದೀಸ್ ಚಾಪ್ಟರ್ಸ್ ಆರ್ ಮಸ್ಟ್, ಕಂಪಲ್ಸರಿಯಾಗಿ ನೀವು ಓದ್ಕೊಳ್ಳೇಬೇಕು, ಬಿಕಾಸ್ ದೀಸ್ ಆರ್ ಅಗೇನ್ ಇಂಪಾರ್ಟೆಂಟ್ ಫಾರ್ ಯುವರ್ ನೀಟ್ ಎಕ್ಸಾಮ್ ಆಲ್ಸೋ. ಓಕೆ, ಸೊ ನೀಟ್ಗೂ ಈ ಚಾಪ್ಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದ್ಯಾವುದು ಅಂತ ನೋಡೋದಾದರೆ ಸಿ ಪ್ಲ್ಯಾಂಟ್ ಕಿಂಗ್ಡಮ್, ಎನಿಮಲ್ ಕಿಂಗ್ಡಮ್, ಸೆಲ್ ಯೂನಿಟ್ ಆಫ್ ಲೈಫ್, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್, ಫೋಟೋಸಿಂಥಸಿಸ್ ಇನ್ higher plants, respiration in higher plants, plant growth and development, body fluids and circulation. ಸೊ ಈ 8 ಚಾಪ್ಟರ್ಸನ್ನು ಓದಿದರೆ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಹಾಗಿದ್ರೆ ಈ 8 ಚಾಪ್ಟರ್ಸನ್ನು ಓದೋದ್ರಿಂದ ಅಂಥೇಳಿ ಇವಾಗ ನೋಡೋಣ. ಓಕೆ, ಸೊ ನಿಮಗೆ ಹಾರ್ಟ್ಸ್ನದ್ದು 5 ಮಾರ್ಕ್ಸ್ನದ್ದು ಎಷ್ಟು ಬರ್ತಾ ಇದೆ, ಸಿ 1, 2 2 ಕ್ವಶನ್ಸ್ ನಿಮಗೆ ಹಾರ್ಟ್ಸ್ ಕ್ವಶನ್ಸ್ ಬರ್ತಾ ಇದೆ, ಔಟ್ ಆಫ್ ವಿಚ್ ನೀವು ಒಂದನ್ನು ಆನ್ಸರ್ ಮಾಡಬೇಕು, ಅಂದರೆ ನಿಮಗೆ 5 ಮಾರ್ಕ್ಸ್ ಸಿಗ್ತಾ ಇದೆ. ನೆಕ್ಸ್ಟ್ 5 ಮಾರ್ಕ್ನ ಕ್ವಶನ್ಸು ನಿಮಗೆ 4 ಬರ್ತಾ ಇದೆ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ 1, 2, 3, 4 ಕ್ವೆಶನ್ಸ್ ಬರ್ತಾ ಇದೆ, ಔಟ್ ಆಫ್ ವಿಚ್ ನೀವು 4ಅನ್ನು ಆನ್ಸರ್ ಮಾಡಬೇಕು. ಸೊ ಯು ವಿಲ್ ಗೆಟ್ 20 ಮಾರ್ಕ್ಸ್. ಓಕೆ, ನೆಕ್ಸ್ಟ್ 3 ಮಾರ್ಕ್ಸ್ನದ್ದು ನಿಮಗೆ 1, 2, 3, 4 ಕ್ವೆಶನ್ಸ್ ಬರ್ತಾ ಇದೆ. ಓಕೆ, ಸೊ ಔಟ್ ಆಫ್ ವಿಚ್ ನೀವು 5ಅನ್ನು ಆನ್ಸರ್ ಮಾಡಬೇಕು. ಸೊ ಬರೀ ನಿಮಗೆ 4 ಮಾತ್ರ ಇದೆ ಅಂತಂದರೆ ಇನ್ನೂ ಒಂದು 3 ಮಾರ್ಕ್ನದ್ದು ಕಡಿಮೆ ಇದೆ. ಸೊ 4 3s 12 ಮಾರ್ಕ್ಸ್ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ 2 ಮಾರ್ಕ್ಸ್ನದ್ದು ನಿಮಗೆ ಅಗೇನ್ 4 ಕ್ವೆಶನ್ಸ್ ನಿಮಗೆ ಬರುತ್ತೆ ಈ 8 ಚಾಪ್ಟರ್ಸಿಂದ. ಸೊ 4 2s 8 ಮಾರ್ಕ್ಸ್ ಸಿಗ್ತಾ ಇದೆ. ಆ್ಯಂಡ್ 1 ಮಾರ್ಕ್ಸ್ನದ್ದು ನೀವು ಎಷ್ಟು ಸ್ಕೋರ್ ಮಾಡಬಹುದು, MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಸಿ 1, 2, 3, 4, 5, 6 ಆ್ಯಂಡ್ 7. ಓಕೆ, ಸೊ 7 ಯು ಆರ್ ಗೆಟಿಂಗ್ 1 ಮಾರ್ಕ್ ಕ್ವೆಶನ್ಸ್ ಅಂದರೆ 7 ಮಾರ್ಕ್ಸ್ ಆಯಿತು. ಸೊ ಟೋಟಲ್ ಆಗಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಂದರೆ ಸೊ ಈ 8 ಚಾಪ್ಟರ್ಸನ್ನು ಓದೋದ್ರಿಂದ ನಿಮಗೆ ಸೊ ಈ 8 ಚಾಪ್ಟರ್ಸನ್ನು ಓದೋದ್ರಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತಂದರೆ ಯು ಆರ್ ಗೆಟ್ಟಿಂಗ್ 52 ಮಾರ್ಕ್ಸ್ ಜಸ್ಟ್ ಬೈ ರೀಡಿಂಗ್ ದೀಸ್ 8 ಚಾಪ್ಟರ್ಸ್. ಓಕೆ, ಸೊ ಅಷ್ಟು ವೇಟೇಜ್ ಇದೆ ಈ 8 ಚಾಪ್ಟರ್ಸ್ಗೆ. ಸೊ ದಟ್ಸ್ ವೈ ಐ ಟೋಲ್ಡ್ ಯು ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಹಾಗಿದ್ರೆ ನಾನಿಲ್ಲಿ ಯಾಕೆ 9th 10th ಯಾಕೆ ನಾನು ನಿಮಗೆ ಲೈಟಾಗಿ ತೋರಿಸಿದ್ದೀನಿ ಅಂತಂದರೆ ಯಾಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಅಂತಂದರೆ ಸೊ ಅಗೇನ್ ದೀಸ್ ಆರ್ ಇಂಪಾರ್ಟೆಂಟ್. ಲೋಕೋಮೋಷನ್ನು ಮತ್ತು ಕೆಮಿಕಲ್ ಕೋಆರ್ಡಿನೇಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದರಿಂದ ನಿಮಗೆ 5 ಮಾರ್ಕ್ನ ಕ್ವಶನ್ಸ್ ಬರ್ತಾ ಇದೆ. ಇನ್ ಕೇಸ್ ನಿಮಗೆ 5 ಮಾರ್ಕ್ಸಲ್ಲಿ ನಾವು ರಿಸ್ಕ್ ತೊಗೊಳ್ಳೋದಕ್ಕಾಗಲ್ಲ, ಬಿಕಾಸ್ ನಮಗೆ ಸಿಗ್ತಾ ಇರೋದೇ ಈ 8 ಚಾಪ್ಟರ್ಸ್ ಓದಿದರೆ 4 ನಾವು 4ನ್ನ ಬರಿಬೇಕು. ಸೊ ಹಾಗಾಗಿ ಸೇಫರ್ ಸೈಡ್ ನೀವು ಈ 2 ಚಾಪ್ಟರ್ಸನ್ನು ಓದಿದರೆ ನಿಮಗೆ ನೀಟ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮಗೆ 5 ಮಾರ್ಕ್ಸ್ನ ಕ್ವಶನ್ಸ್ಗೂ ಕೂಡ ಆಪ್ಷನ್ ಸಿಗುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ಸನ್ನು ನೀವು ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಈ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಕೂಡ ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಹಾಗಿದ್ರೆ ನಿಮಗೆ ಮಾರ್ಕ್ಸ್ ಹೋಗ್ತಾ ಇರೋದು ಎಲ್ಲಿ, ನಿಮಗೆ ಒಂದು 3 ಮಾರ್ಕ್ನ ಕ್ವಶನ್ಸ್ ಬೇಕು, ಇನ್ನೊಂದು 2 ಮಾರ್ಕ್ನ ಕ್ವಶನ್ ಬೇಕು, ಆಮೇಲೆ 1 ಮಾರ್ಕಲ್ಲಿ ನಿಮಗೆ ಹೋಗ್ತಾ ಇದೆ ಮಾರ್ಕ್ಸ್. ಸೊ ನಾವು ಈ 3 ಮಾರ್ಕ್ಸ್ಗೆ 2 ಮಾರ್ಕಿಗೆ 1 ಮಾರ್ಕನ್ನು ತಗೊಳ್ಳುವಂತಹ ಈಸಿ ಚಾಪ್ಟರ್ಸ್ ಯಾವ್ದ್ಯಾವುದು ಅಂದರೆ ಈ ಈಸಿ ಚಾಪ್ಟರ್ಸನ್ನು ಕೂಡ ನೀವು ಓದ್ಕೊಳ್ಳೇಬೇಕಾಗುತ್ತೆ ಜೊತೆಗೆ, ಬಿಕಾಸ್ 52 ಮಾರ್ಕ್ಸ್ ಇದರಿಂದ ಬರ್ತಾ ಇದೆ ಅಂತಂದರೆ ಎಕ್ಸಾಕ್ಟ್ 52 ಬರುತ್ತಾ ನಮಗೆ ಇಲ್ಲ. ಸೊ ಎಲ್ಲಾದರೂ ನಮಗೆ ಮಾರ್ಕ್ಸು ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಿದ್ರೆ ಈಸಿ ಚಾಪ್ಟರ್ಸ್ ಯಾವುದು ಟು ಸ್ಕೋರ್ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಅಂತ ಇವಾಗ ನೋಡೋಣ.
ಸೊ ಈಸಿ ಚಾಪ್ಟರ್ಸ್ ಯಾವುದು ಅಂತಂದರೆ ಲಿವಿಂಗ್ ವರ್ಲ್ಡ್, ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್ ಆ್ಯಂಡ್ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಯಾಕೆ ಈ 4 ಚಾಪ್ಟರ್ಸನ್ನು ನಾನು ಸೆಲೆಕ್ಟ್ ಮಾಡಿದೆ ಅಂತಂದರೆ ನೋಡಿ, ಈ 4 ಚಾಪ್ಟರ್ಸಿಂದ ಸೊ ಇವಾಗಿರೋ ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ತಾ ಇದ್ವಿ ಅಂತಂದರೆ ನಮಗೆ 3 ಮಾರ್ಕು 2 ಮಾರ್ಕನ್ನು ಅಟೆಂಪ್ಟ್ ಮಾಡೋದಕ್ಕೆ ಕೂಡ ಕಷ್ಟ ಅನಿಸುತ್ತೆ. ಬರೀ 5 ಹಾರ್ಟ್ಸ್ನ ಕ್ವಶನ್ ಅಲ್ಲ, 2 ಮಾರ್ಕ್ 3 ಮಾರ್ಕ್ ಕೂಡ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನಾವು 4ಗೆ 4 ಕ್ವಶನ್ಸ್ ಅಷ್ಟೇ ನಮಗೆ ಬಂದೇ ಬಿಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಹೌದಾ? ಸೊ ನಾವು 5 ಆನ್ಸರ್ ಮಾಡಬೇಕು. ಆ್ಯಂಡ್ ಈ ಚಾಪ್ಟರ್ಸನ್ನು ಓದಿದರೆ ನಮ್ಗೆ 4 ಬಂದೇ ಬಿಡುತ್ತೆ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಕ್ವಶನ್ಸ್ ಕೇಳಿದ್ರು ಅಂತಂದರೆ ಅಗೇನ್ ನಮಗೆ ಅಲ್ಲೂ ಕೂಡ ಸ್ವಲ್ಪ ಆಪ್ಷನ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ 2 ಮಾರ್ಕ್ 3 ಮಾರ್ಕ್ ಬರುವಂತಹ ಚಾಪ್ಟರ್ಸ್ ಯಾವ್ದ್ಯಾವುದು ಅಂತಂದರೆ ನಾನಿಲ್ಲಿ ಹೇಳಿರುವಂಥ 4 ಚಾಪ್ಟರ್ಸ್ ನೋಡಿ. ಇದರಲ್ಲಿ ನಿಮಗೆ 3 2 ಮಾರ್ಕ್ಸ್ನ ಕ್ವಶನ್ಸ್ ಬರ್ತಾಯಿದೆ, 3 ಕ್ವಶನ್ಸ್ ಬರ್ತಾಯಿದೆ 2 ಮಾರ್ಕ್ನದ್ದು. ಸೊ ಅಗೇನ್ ನಿಮಗೆ ಜಾಸ್ತಿ ಆಪ್ಷನ್ ಸಿಕ್ತು. ಆ್ಯಂಡ್ 3 ಮಾರ್ಕ್ನ ಕ್ವಶನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ನೋಡಿ ನಿಮಗೆ 1 ಮಾರ್ಕ್ನ ಕ್ವಶನ್ಸು ಕೂಡ ಅಟೆಂಪ್ಟ್ ಮಾಡ್ಬೋದು. ಸೊ ಈ 4 ಚಾಪ್ಟರ್ಸಿಂದ ನಿಮಗೆ ಅಗೇನ್ ಒಂದು 11 ಮಾರ್ಕ್ಸ್ ಬರುತ್ತೆ. ಅಂದರೆ ಇವಾಗ ಏನು ನಿಮಗೆ 3 ಮಾರ್ಕು 2 ಮಾರ್ಕು 1 ಮಾರ್ಕ್ ಇದೆ ಅಲ್ವಾ? ಸೊ ಒಂದು 3 ಮಾರ್ಕ್ದು ಉಳಿದಿತ್ತು, ಕವರ್ ಆಯಿತು. 2 ಮಾರ್ಕ್ದು ಕವರ್ ಆಯಿತು, 5 ಔಟ್ ಆಫ್ 5 ಮಾಡಬೇಕು, 5 ಔಟ್ ಆಫ್ 7 ಮಾಡಬೇಕಿತ್ತು. 3 ಮಾರ್ಕ್ 5 ಔಟ್ ಆಫ್ 7 ಇತ್ತು. ಸೊ ಹಂಗಾಗಿ ಇವು ಕವರ್ ಆಗಿ ಹೋಯಿತು. ಆ್ಯಂಡ್ 1 ಮಾರ್ಕ್ನದ್ದು ನೋಡಿ ನಿಮಗೆ ಅಗೇನ್ 6 ಮಾರ್ಕ್ ಸಿಗ್ತಾ ಇದೆ. ಅಂದರೆ 11 ಅಂತಂದರೆ ಟೋಟಲ್ ಆಗಿ ನಿಮಗೆ ಯು ಆರ್ ಗೆಟ್ಟಿಂಗ್ 52 + 11 ಅಂತಂದರೆ 63 ಮಾರ್ಕ್ಸ್ ನಿಮಗೆ ಸಿಗ್ತಾ ಇದೆ. ಈ ಒಂದು 8 + 4 ಅಂತಂದರೆ 12 ಚಾಪ್ಟರ್ಸನ್ನು ನೀವು ಪರ್ಫೆಕ್ಟಾಗಿ ಓದಿದ್ರಿ ಅಂತಂದರೆ ಅಟ್ಲೀಸ್ಟ್ ನೀವು 60 ಆದರೂ ನೀವು ಸ್ಕೋರ್ ಮಾಡಬಹುದು ಇಫ್ ಯು ರೀಡ್ ದೀಸ್ 12 ಚಾಪ್ಟರ್ಸ್. ಯಾವುದ್ಯಾವುದು ಮೊದಲಿಗೆ ಹೇಳಿದ್ನಲ್ವಾ, ಈ 8 ಚಾಪ್ಟರ್ಸ್ ಜೊತೆಗೆ ಈ 4 ಚಾಪ್ಟರ್ಸ್. ಓಕೆ, ಸೊ ನಾನು ಯಾಕೆ ಇದೇ 4 ಚಾಪ್ಟರ್ಸನ್ನು ಚೂಸ್ ಮಾಡಿದೆ ಅಂತಂದರೆ ನೋಡಿ, ಇಲ್ಲಿ ನಿಮಗೆ ಲಿವಿಂಗ್ ವರ್ಲ್ಡ್ ಚಾಪ್ಟರ್. ಓಕೆ, ಸೊ ಇದರಿಂದ ನಿಮಗೆ ಜಸ್ಟ್ 3 ಮಾರ್ಕ್ಸ್ ವೇಟೇಜ್ ಇದೆ. ಅಂದರೆ ಇದರಿಂದ ಬಂದರೆ 2 ಮಾರ್ಕ್ ಕ್ವಶನ್ ಬರಬೇಕು ಅಥವಾ 3 ಮಾರ್ಕ್ ಕ್ವಶನ್ ಬರಬೇಕು. ಸೊ ಹಾಗಾಗಿ 2-3 ಮಾರ್ಕ್ಸಿಗೆ ಇದು ಬೆಸ್ಟ್ ಚಾಪ್ಟರ್, ಈಸಿನೂ ಇದೆ. ಆಮೇಲೆ 2-3 ಮಾರ್ಕ್ಸ್ ನಿಮಗೆ ಇದರಿಂದ ಬಂದೇ ಬರುತ್ತೆ, 2 ಅಥವಾ 3 ಮಾರ್ಕ್ಸ್ನ ಕ್ವಶನ್. ನೆಕ್ಸ್ಟ್ ಅದು ಬಿಟ್ಟರೆ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ 4 ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಅಗೇನ್ ಇದರಿಂದನೂ ಕೂಡ ನಿಮಗೆ 5 ಮಾರ್ಕ್ನ ಕ್ವಶನ್ ಅಂತೂ ಬರೋದಿಲ್ಲ, ಬಂದರೆ 3 ಮಾರ್ಕ್ನದ್ದೇ ಬರಬೇಕು ಅಥವಾ 2 ಮಾರ್ಕ್ನದ್ದು ಬರಬೇಕು. ಸೊ ಹಾಗಾಗಿ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್ ಚಾಪ್ಟರ್ಗೆ ಬರೀ 3 ಮಾರ್ಕ್ಸ್ ವೇಟೇಜ್ ಇದೆ. ಹಾಗಾಗಿ ಇದರಿಂದನೂ ಕೂಡ ಬಂದರೆ 3 ಮಾರ್ಕ್ನಲ್ಲಿ ಬರಬೇಕು ಅಥವಾ 2 ಮಾರ್ಕಲ್ಲಿ ಬರಬೇಕು. ಹಾಗಾಗಿ ಇದರಿಂದನೂ ಕೂಡ ನಿಮಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ನ ಕ್ವಶನ್ನೇ ಬರುತ್ತೆ. ನಿಮಗೆ ಬಿಟ್ಟಿರುವಂತಹ 2-3 ಮಾರ್ಕ್ನ ಕ್ವಶನನ್ನು ನೀವು ಇಲ್ಲಿ ಕವರ್ ಮಾಡ್ಕೊಳ್ಬಹುದು. ಆ್ಯಂಡ್ ಇನ್ನೊಂದು ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ನ ನಾನು ಯಾಕೆ ಹೇಳಿದೆ ಅಂತಂದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದರಿಂದ MCQ ಜಾಸ್ತಿ ಬಂದಿದೆ ಅಂತ ಅಲ್ಲ, ಇದಕ್ಕೆ 6 ಅವರ್ಸ್ ಇದೆ. ಅಂದರೆ ಇದಕ್ಕೆ 5 ಮಾರ್ಕ್ಸ್ನ ವೇಟೇಜ್ ಇದೆ. ಸೊ ಹಾಗಾಗಿ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಸು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಬರೀ 2 ಮಾರ್ಕ್ಸ್ ಅಲ್ಲ, ಇವನ್ 3 ಮಾರ್ಕಲ್ಲೂ ನಿಮಗೆ ಇದ್ರ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇದೆ. ಆ್ಯಂಡ್ ಇವನ್ 5 ಮಾರ್ಕಲ್ಲೂ ನಿಮಗೆ ಕ್ವಶನ್ ಬರಬಹುದು. ಆ್ಯಂಡ್ ಇದು ಈಸಿನೂ ಇದೆ, ನೀವು ಒಂದು ಸರ್ತಿ ಓದಿದರೆ ನಿಮ್ಗೆ ಅರ್ಥನೂ ಆಗುತ್ತೆ. ಓಕೆ, ಸೊ ಹಾಗಾಗಿ ಈ ಚಾಪ್ಟರ್ನ ನಾನು ಚೂಸ್ ಮಾಡಿದೆ. ಬಯೋಮಾಲಿಕ್ಯೂಲ್ಸ್ ಯಾಕೆ ಚೂಸ್ ಮಾಡಿಲ್ಲ ನಾನು ಅಂತಂದರೆ ಬಿಕಾಸ್ ಅದು ಡಿಫಿಕಲ್ಟ್ ಇದೆ. ಆ್ಯಂಡ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನಿಂದ ಬರೋ ಕ್ವಶನ್ಸು ಕೂಡ ಕ್ವೈಟ್ ಡಿಫಿಕಲ್ಟ್ ಆಗಿದೆ. ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ನಿಂದ ಬರೋ ಕ್ವಶನ್ಸು ಕೂಡ ಡಿಫಿಕಲ್ಟ್ ಆಗಿದೆ. ಅದರಿಂದ 5 ಮಾರ್ಕ್ನ ಕ್ವಶನ್ ಬಂದರೂ ಕೂಡ ನಮಗೆ ಕೆಲವೊಂದು ಸರ್ತಿ ಡಿಫಿಕಲ್ಟ್ ಆಗ್ಬೋದು, 2-3 ಮಾರ್ಕ್ನದ್ದು ಕೂಡ ಡಿಫಿಕಲ್ಟ್ ಆಗಬಹುದು. ಹಾಗಾಗಿ ನಾನು ನಿಮಗೆ ಈ 3 ಚಾಪ್ಟರ್ಸನ್ನು ಸಜೆಸ್ಟ್ ಮಾಡ್ತಾ ಇಲ್ಲ. ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನ ಯಾಕೆ ಸಜೆಸ್ಟ್ ಮಾಡಿಲ್ಲ ಅಂತಂದರೆ ಅಗೇನ್ ಅದು ಈಸಿಯಾಗಿದೆ, ನೀವು ಓದ್ಕೊಳ್ಬಹುದು. ಬಟ್ ಅದರಿಂದ 5 ಮಾರ್ಕ್ನ ಕ್ವಶನ್ ಬರುತ್ತೆ ಆ್ಯಂಡ್ ಅದು ಈಸಿ ಕೂಡ ಇದೆ. ಬಟ್ ನಿಮ್ಗೆ ಈಗಾಗಲೇ 5 ಮಾರ್ಕ್ಸ್ಗೆ ಬೇರೆ ಚಾಪ್ಟರ್ಸನ್ನು ಓದಿರ್ತೀರ. ಸೊ ಹಾಗಾಗಿ ನಾನು ಅದನ್ನು ಹೇಳಲಿಲ್ಲ. ಬಟ್ ನೀವು ಇವಾಗಿಂದಾನೇ ನಾವು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಫೈನ್, ನೀವೀಗಾಗಲೇ ಮಿಡ್ ಟರ್ಮಿಗೆ ಟಿಲ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ವರೆಗೂ ಓದಿದ್ದೀರಾ. ಹಾಗಾಗಿ ನೀವು ಈ ಮೇಲಿನ 10 ಚಾಪ್ಟರ್ಸನ್ನು ನೀವು ಇನ್ನೊಂದು ಸರ್ತಿ ರಿವಿಷನ್ ಮಾಡಿದರೂ ಚಿಂತೆ ಇಲ್ಲ, ಕೆಳಗಿರುವಂತಹ ಚಾಪ್ಟರ್ಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಬಯಾಲಜಿಕಲ್ ಕ್ಲಾಸಿಫಿಕೇಷನನ್ನು ನಾನು ಯಾಕೆ ಹೇಳಲಿಲ್ಲ, ಯಾಕಂದರೆ ನನಗೆ ಡೌಟ್ ಇದೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾಕೆ ಇದಕ್ಕೆ ಬರೀ 1 ಮಾರ್ಕ್ಸಿಂದ ಕ್ವಶನ್ ತೆಗೆದ್ರು ಅಂತ ಹೇಳಿ, ಹೌದಾ? ಸೊ ಹಾಗಾಗಿ ನಾನು ಇದನ್ನು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಇಫ್ ನಿಮಗೆ 2-3 ಮಾರ್ಕಲ್ಲೇ ಕ್ವಶನ್ಸ್ ಬಂತು, ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದರು ಬೋರ್ಡ್ ಅವರು ಅಂತಂದರೆ ಅದರಿಂದ 2-3 ಮಾರ್ಕ್ನ ಕ್ವಶನ್ ಬಂತು ಅಂತಂದರೆ ಫೈನ್, ನಾವು ಇದನ್ನು 2-3 ಮಾರ್ಕಿಗೆ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಬಟ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ ಜಾಸ್ತಿ ಇದೆ, ನೆನ್ಪಿಟ್ಕೊಳ್ಳುವಂತಹದ್ದು ನೀವು ಜಾಸ್ತಿ, ಇದರಲ್ಲಿ ಮೆಮೊರಿ ಜಾಸ್ತಿ ಬೇಕಾಗುತ್ತೆ, ಈ ಚಾಪ್ಟರ್ನ ನೆನ್ಪಿಟ್ಕೋಬೇಕಾಗುತ್ತೆ.
ಇದರಲ್ಲಿ ಬರುವಂತಹ ಕೆಲವೊಂದು ಮೋಸ್ಟ್ ಆಫ್ ದ ಪಾಯಿಂಟ್ಸನ್ನು. ಸೊ ಹಾಗಾಗಿ ನಾನು ಈ ಚಾಪ್ಟರನ್ನು ಸಜೆಸ್ಟ್ ಮಾಡಿಲ್ಲ. ಓಕೆ, ಬಟ್ ಇದು ನಾನು ನಿಮ್ಗೆ ಹೇಳಿರೋ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಿಮಗೆ 50 ಅಥವಾ 60 ಸ್ಕೋರ್ ಮಾಡಿ ಕೊಡುತ್ತೆ. 70 ಔಟ್ ಆಫ್ 70 ಸ್ಕೋರ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ನೀವು ಕಂಪ್ಲೀಟಾಗಿ ಎಲ್ಲ ಚಾಪ್ಟರ್ಸನ್ನು ಓದಬೇಕಾಗುತ್ತೆ. ಅದರಲ್ಲೂ ನಾವು ಕಂಪ್ಲೀಟಾಗಿ ಎಲ್ಲ ಚಾಪ್ಟರ್ಸ್ನು ಓದೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಹೇಳಿರುವಂತಹ ಈ ಇಂಪಾರ್ಟೆಂಟ್ ಚಾಪ್ಟರ್ಸ್, ಓಕೆ, ಸೊ 8 ಚಾಪ್ಟರ್ಸ್ ಪ್ಲಸ್ ದೀಸ್ 2 ಚಾಪ್ಟರ್ಸ್ ಅಂದರೆ 10 ಪ್ಲಸ್ ದೀಸ್ 4 ಚಾಪ್ಟರ್ಸ್ ಅಂದರೆ ಅಟ್ಲೀಸ್ಟ್ ಈ 14 ಚಾಪ್ಟರ್ಸನ್ನು ನೀವು ಪರ್ಫೆಕ್ಟಾಗಿ, ಓಕೆ, ಸೊ 14 ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ ಫಾರ್ ಗೆಟ್ಟಿಂಗ್ 70 ಔಟ್ ಆಫ್ 70. ಉಳಿದಿರೋದನ್ನು ನೀವು ಗೆಸ್ ವರ್ಕ್ ಮಾಡಿ ಆದರೂ ಹಾಕ್ಬೋದು, ಅಥವಾ ಒನ್ ಶಾರ್ಟ್ ವಿಡಿಯೋಸನ್ನು ನೋಡಿ ಒಂದು ಸರ್ತಿ ಆ ಪಾಠನ ಒಂದು ಸರ್ತಿ ಕೇಳಿಸ್ಕೊಂಡು ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಇವನ್ ಫಾರ್ MCQs ಏನು ಮಾಡಬಹುದು ಅಂತಂದರೆ, ನೀವು ಕ್ವೆಶ್ಚನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ ಫ್ರಮ್ ಬೋರ್ಡ್. ಕ್ವೆಶ್ಚನ್ ಬ್ಯಾಂಕ್ ರಿಲೀಸ್ ಆಗಿದೆ. ಅದರಲ್ಲಿ ನಿಮಗೆ ಎಲ್ಲ ಚಾಪ್ಟರ್ಸ್ ಮೇಲೂ ಕೂಡ MCQಗಳು 2 ಮಾರ್ಕ್ನ ಕ್ವಶನ್, 3 ಮಾರ್ಕ್ನ ಕ್ವಶನ್, 5 ಮಾರ್ಕ್ ಹಾಟ್ಸ್ ಎಲ್ಲದನ್ನು ಅವ್ರು ಹಾಕಿದ್ದಾರೆ. ಸೊ ಎಲ್ಲ ನೋಡಿ ನೀವು ಅದರ ಮುಖಾಂತರ ಕೂಡ ನೀವು MCQಗಳನ್ನು 70 ಔಟ್ ಆಫ್ 70 ಸ್ಕೋರ್ ಮಾಡೋದಕ್ಕೆ ಬಿಟ್ಟಿರೋ ಚಾಪ್ಟರ್, ಸ್ಕಿಪ್ ಮಾಡಿರೋ ಚಾಪ್ಟರ್ಸಿಂದ ನೀವು ಕ್ವಶನ್ ಬ್ಯಾಂಕ್ನ ಹೆಲ್ಪನ್ನು ತೊಗೊಂಡು MCQನ ಪ್ರಿಪೇರ್ ಆಗಬಹುದು. ಅಗೇನ್ ನಿಮಗೆ ಅದರಲ್ಲಿ MCQಗೆ ಆನ್ಸರ್ ಕೊಟ್ಟಿಲ್ಲ, ನಾನು ಸಾಲ್ವ್ ಮಾಡಿ ಕೊಡಿ ಅಂತಂದರೆ ಫೈನ್, ಅದ್ರದ್ದು ಕೂಡ ನಾನು ಇನ್ನು ಮುಂದೆ ವೀಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸಾ ಅಥವಾ ಕ್ವೆಶನ್ ಬ್ಯಾಂಕಲ್ಲಿರೋ MCQಗಳನ್ನು ಸಾಲ್ವ್ ಮಾಡಬೇಕು ಆರ್ ಎಲ್ಸ್ ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಟ್ರೈ ಟು ಅಪ್ಲೋಡ್ ಅಂತ ಹೇಳ್ತಾ, ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ ಬೆಸ್ಟ್.